ಸಮತಾ ಸೈನಿಕ ದಳ ಕರುನಾಡ ಸೇನೆ ಬೆಂಗಳೂರು ನಗರ ಅಧ್ಯಕ್ಷರು ಹಾಗೂ ಎಸ್ಎಸ್ಡಿ ಯುವ ಘಟಕ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ಜಿಪಿ ಪ್ರಶಾಂತ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಏಷ್ಯನ್ ಪ್ಯಾರಾ ಗೇಮ್ಸ್ 2025 ಕನ್ನಡ ಬೆಳ್ಳಿ ಪದಕವನ್ನು ಗೆದ್ದ ಕ್ರೀಡಾಪಟುಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಸ್ಥಳೀಯರಿಗೆ ಕಂಬಳಿ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಬಡವರ ಸೇವೆಗೆ ಹುಟ್ಟುಹಬ್ಬದ ಆಚರಣೆ ಮಾಡಿದರು. ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ಮಾತಾಡೋದ್ರ ನಾನು ಈ ಸಂದರ್ಭವನ್ನ ಭಾರತದ ದೇಶದ ಮಟ್ಟಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಂಗವಿಕಲರು ಅಂತಾರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕರ್ನಾಟಕಕ್ಕೆ ಎಷ್ಟು ದೊಡ್ಡದು ಭಾರತಾಂಬೆಗೂ ಅಷ್ಟೇ ಗೌರವ ತರ್ತಕ್ಕಂಥ ಕೆಲಸ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಸೌಮ್ಯ, ಮೋಹಿತ್ ಮತ್ತು ಭಾರತ್ ಮೂರು ಜನ ಅವ್ರು ನೋಡಿದ್ರೆ ಯಾವುದೋ ಬಂಗಲೆ ಮಕ್ಕಳ ತರ ಕಾಣಲ್ಲ, ನಿಜ ತಾನೇ? ವಿಶೇಷ ಪ್ರಶಾಂತ್ ಅವರು ಈಗಾಗಲೇ ಹೇಳಿದ್ದಾರೆ, ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತೇಳಿ. ಯಾಕಂತ ಹೇಳಿದ್ರೆ ಇಂಥ ಸಾಧಕರನ್ನ ಗೌರವಿಸೋದ್ರ ಮೂಲಕ ನನ್ನ ಹುಟ್ಟುಹಬ್ಬಕ್ಕೆ ಸಾರ್ಥಕ ಬಂದಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮಾತನ್ನು ಹೇಳಿದ್ರು. ನಾನು ಕೂಡ ಅದನ್ನೇ ಅನುಮೋದಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಸಹೋದರರಾದ ಪ್ರಶಾಂತ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಈ ಒಂದು ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ ಅಂದರೆ ನಿಜವಾಗ್ಲೂ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಏನು ವಿಕ್ರಮ್ ಅಂತ ಕೋಚ್ ಇದ್ದಾರೆ, ತಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ವ್ಯಕ್ತಿನ ಒಂದು ಕ್ರೀಡೆಯಲ್ಲಿ ಒಂದು ಭಾರತ ದೇಶವನ್ನು ಪ್ರತಿನಿಧಿಸೋದು ಒಟ್ಟಿಗೆ ಗೋಲ್ಡ್ ಮೆಡಲನ್ನು ಹಾಗೂ ಸಿಲ್ವರ್ ಮೆಡಲನ್ನು ಪಡ್ಕೊಂಡು ಬಂದಿದ್ದಾರೆ ಅಂದರೆ ಅಷ್ಟೊಂದು ಸಾಮಾನ್ಯವಾದ ಒಂದು ವಿಚಾರ ಅಲ್ಲ. ಅವರಿಗೆ ಈ ಸರ್ಕಾರದ ಕಡೆಯಿಂದ ಏನು ಸೌಕರ್ಯ ಸೌಲಭ್ಯಗಳು ಬಂದಿದ್ದೋ ಅದಕ್ಕೆ ನಾನು ಸಹಕರಿಸಿ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಮಾತು ಕೊಡ್ತಾ ಇದ್ದೇನೆ. ಸರ್ಕಾರದ ಕಡೆಯಿಂದ ನೆರವನ್ನು ಕೊಡಿಸಿ ಅವರ ಆರ್ಥಿಕ ಸಹಾಯವನ್ನು ಕೂಡ ಮಾಡಿಸೋದಕ್ಕೆ ನಾನು ಮುಂದುವರ್ತೇನೆ. ಒಳ್ಳೆ ಕೆಲಸ ಇದೆ. ನಾವು ಯಾಕೆ ಮಾತಾಡ್ತೀರಾ, ಏನು ಮಾತಾಡ್ತೀರಾ, ಏನು ಅಂತ ಮಾಡ್ಕೊಳ್ಳೋಣ. ವ್ಯಕ್ತಿ ಮೇಲೆ ಇರೋದು ವೆಂಕಟೇಶ್ವರಿಯವರು, ಸಾಲಿಯವರು, ನಮ್ಮ ಈ ಮಕ್ಕಳು ಹುಟ್ಟಿದ ಹಬ್ಬ ಥರ ನಾವು ಇವತ್ತೆಲ್ಲ ಫಂಕ್ಷನ್ ಮಾಡ್ತಿದ್ದೀವಿ. ನಾವು ಇದರಲ್ಲಿ ರೋಷನ್ ಜೊತೆ ಇದ್ರಿದ್ದು, ಇಶಾದು, ರೋಷನ್ ಅವರು, ಸಿಕಂದರ್ ಅವರು, ಭಾಳ ಜನ ಇದ್ದಾರೆ. ಅವರು ಯಾರು ಸೇರಿದ್ದಾರೆ ಅವ್ರಿಗೆಲ್ಲ. ಆಮೇಲೆ ಪ್ರಶಾಂತ್ ಜೊತೆ ಮಹೇಶ್ ಅವರು, ಅವ್ರಿಗೂ ಹುಟ್ಟುಹಬ್ಬ, ಅವ್ರಿಗೆಲ್ಲ ದೇವರು ಪ್ರಶಾಂತ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಮತ್ತು ವರ್ಲ್ಡ್ ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಯೂತ್ ಪ್ಯಾರಾ ಒಲಿಂಪಿಕ್ಸಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದಾರೆ. ಒಬ್ಬರು ಗೋಲ್ಡು ಮತ್ತು ಸಿಲ್ವರು, ಬ್ರಾನ್ಸ್ ಗೆದ್ದಿದ್ದಾರೆ. ಆ್ಯಂಡ್ ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ರೋಷನ್ ಬ್ರೋ. ಸೊ ಅಂದರೆ ಲಾಟ್ ಆಫ್ ಟೈಮ್ ಬೇಕಾಗುತ್ತೆ, ಮಕ್ಕಳಿಗೆ ಕೊಡಬೇಕಾಗುತ್ತೆ. ಆ್ಯಂಡ್ ಅಂದರೆ ಈ ಥರ ಮನ್ಸು ಮಾಡಬೇಕು ಅಂತಂದ್ರೂ ತುಂಬ ದೊಡ್ಡ ಮನ್ಸು ಇರಬೇಕು. ಸೊ ಐ ಅಪ್ರಿಷಿಯೇಟ್ ಇಟ್. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಮಕ್ಕಳ ಫ್ಯೂಚರಿಗೇ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರಿಗೆ ಇನ್ನೂ ಮುಂದೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಾವು ಮಾಡ್ತೀವಿ, ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ ಎಲ್ಲವೂ. ಅದಕ್ಕೆ ಒಂದು ಅಪ್ರಿಷಿಯೇಟ್ ಮಾಡೋದಕ್ಕಂತ ಬಂದಿದ್ದು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಪ್ರಶಾಂತ್ ಸರ್. ಸರ್ ಹೇಳೋದೇನಿದೆ ನಮ್ಮ ಪ್ರಶಾಂತ್ ಅಣ್ಣ ಅವ್ರ ಬಗ್ಗೆ. ಯಾಕಂದರೆ 20 ವರ್ಷದಿಂದ ಅವರು ಬಡವ್ರಿಗೆ ಅವರ ಬರ್ಡೇ ದಿವಸದಲ್ಲಿ ಹಿಂದೂ ನೋಡ್ತಾ ಇಲ್ಲ, ಮುಸ್ಲಿಮ್ಸ್ ನೋಡ್ತಾ ಇಲ್ಲ, ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಮತ್ತು ಅನ್ನದಾನ ಮಾಡ್ತಾರೆ. ದೇವರು ಅವ್ರಿಗೆ ಆಯಸ್ಸು ಒಳ್ಳೆ ಸಕ್ಸಸ್ ಕೊಡಲಿ ಲೈಫಲ್ಲಿ ಅಂತ ನಾವು ಭಾವಿಸ್ತೀವಿ ಸರ್. ಸರ್ ಏನು ಹೇಳಬೇಕು, ಇಂಡಿಯಾಗೆ ಪ್ರೌಡ್ ಮೂಮೆಂಟು ಸರ್. ಯಾಕಂದರೆ ಕೈಕಾಲು ಇದ್ದು ನಾವು ಏನೂ ಮಾಡಲ್ಲ, ಮನೇಲಿ ಬಿದ್ದು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಇವತ್ತು ಆ ಮಕ್ಕಳು ಗೋಲ್ಡು ಸಿಲ್ವರನ್ನು ಗೆದ್ಕೊಂಬಂದಿದ್ದಾರೆ ಅಂದರೆ ಅದು ನಮಗೆ ಪ್ರೌಡ್ ಫೀಲಿಂಗು. ಇವತ್ತು ನಾವು ಹಬ್ಬ ಥರ ಆಚರಿಸ್ತಾ ಇದ್ದೀವಿ ಅವರ ವಿನ್ನಿಂಗ್ನ. ನಮ್ಮ ರೋಷನ್ ಅವ್ರದ್ದು ತುಂಬ ಅದರಲ್ಲಿ ಹಾರ್ಡ್ ವರ್ಕಿಂಗ್ ಇದೆ. ಮತ್ತು ಅವರ ಆ್ಯತ್ಲೆಟಿಕ್ಕು ಈ ಬಡವರು ಮಕ್ಕಳಿಗೆ ಅಂತಲೇ ಅವರು ಕಷ್ಟಪಡ್ತಾ ಇದ್ದಾರೆ ಒಂದು 20 ವರ್ಷದಿಂದ. ನಾವು ಏನು ಹೇಳ್ಬೇಕು ರೋಷನ್ ಬಗ್ಗೆ, ಸ್ವಂತ ದುಡ್ಡು ಕೈಯಿಂದ ಹಾಕಿ ಅವರು ಇಂಥ ಮಕ್ಕಳಿಗೆ ಹುಮ್ಮಸ್ ಕೊಟ್ಟು ಅವರು ಈ ಇಂಡಿಯಾಗೆ ಪ್ರೌಡ್ ಫೀಲ್ ಮಾಡ್ತಾರೆ ಅನ್ನೋದು ದೊಡ್ಡ ಮಾತು ಸರ್. ಅದು ಅವರು ನಾವು ನೋಡ್ದಂಗೆ ತುಂಬ ವರ್ಷದಿಂದ ಒಳ್ಳೊಳ್ಳೆ ದಾನ ಧರ್ಮಗಳನ್ನ ಮಾಡಿಕೊಂಡು ಅದು ಬಡವ್ರನ್ನೇ ಹುಡುಕಿ ಅವ್ರಿಗೆ ಏನು ಅಗತ್ಯ ಇದೆಯೋ ಅದನ್ನೇ ಅವರು ಸಹಾಯ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ಥರ ಅವರು ಜೀವನ ಪೂರ್ತಿ 100 ವರ್ಷನೂ ದಾನ ಧರ್ಮ ಮಾಡ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ಹಾರೈಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಪ್ರಶಾಂತ್ ಅವರು. ಪ್ರಶಾಂತ್ ಅವರು ನನಗೆ ಯಾವ ರೀತಿ ಪರಿಚಯ ಅಂದರೆ ಇದೇ ಕರುನಾಡ ಸೇನೆಯಲ್ಲಿ ನಾನು ಪ್ರಶಾಂತ್ ಇಬ್ಬರೂ ಬೆಂಗಳೂರು ಅಧ್ಯಕ್ಷರಾಗಿ ಇಬ್ಬರೂ ಕೆಲಸ ಮಾಡ್ತೀವಿ. ಆವತ್ತಿಂದನೂ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಹೆಚ್ಚಿನ ಆದ್ಯತೆ ಪ್ರಶಾಂತ್ ಅವ್ರು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಸಂಘ ಸಂಸ್ಥೆ ಅಂತ ಅಂದಮೇಲೆ ಅದಕ್ಕೊಂದು ಆದ್ಯತೆ ಕೊಡಬೇಕು. ಅದನ್ನು ಆವತ್ತಿಂದನೂ ಪ್ರಶಾಂತು ನಾನು ಜೊತೆಲಿದ್ದಾಗಿಂದನೂ ನೋಡ್ಕೊಂಬಂದಿದ್ದೀನಿ. ಹೇಳಬೇಕು ಅಂದರೆ ಕರುನಾಡ ಸೇನೆಯಿಂದನೇ ನಾವು ಮುಂದೆ ಬಂದಿದ್ದು. ಆವತ್ತು ನಾವು ಬೆಂಗಳೂರು ಅಧ್ಯಕ್ಷರಾಗಿ, ಇವತ್ತು ಕೆಂಪೇಗೌಡರು ಸೇನೆಯಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿದ್ದೀನಿ. ಇವತ್ತು ಪ್ರಶಾಂತ್ ಅವ್ರದ್ದು ಬರ್ತಡೇ. ಇವತ್ತು ಏನು ಏಷ್ಯನ್ ಯೂತ್ ಪ್ಯಾರಾ ಕ್ಯಾಂಪ್ಸ್ ಮೆಡಿಕಲ್ ಲಿಸ್ಟಲ್ಲಿ ಮಕ್ಕಳು ಗೆದ್ದಿದ್ದಾರೆ. ಆ ಪ್ರಯುಕ್ತ ಪ್ರಶಾಂತ್ ಅವ್ರ ಬರ್ತಡೇನ ಅದ್ಧೂರಿಯಾಗಿ ಆಚರಿಸ್ತಿಲ್ಲ ಅಂದ್ರೂ ಒಂದು ಸಮಾಜ ಸೇವೆ ಥರ ಎಲ್ಲರಿಗೂ ಬ್ರೆಡ್ಶೀಟ್ ಕೊಡೋದಾಗಿರ್ಬೋದು, ಬುಕ್ಸ್ ಕೊಡೋದಾಗಿರ್ಬೋದು, ಅನ್ನದಾನ ಇರ್ಬೋದು, ಈ ಥರ ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಾಗಿ ಬಡವ್ರಿಗೆ ಒಳ್ಳೇದು ಮಾಡೋ ಅಂಥ ಶಕ್ತಿ ಅವ್ರಿಗೆ ಆ ಬನಶಂಕರಮ್ಮ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ಪ್ರಶಾಂತ್. 100 ವರ್ಷ ಚೆನ್ನಾಗಿರು, ಇದೇ ರೀತಿಯೇ ಇನ್ನೂ ಎತ್ತೆತ್ತರವಾಗಿ ಬೆಳೀಲಿ ಅಂತ ನನ್ನ ಆಸೆ. ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರು ಉಸ್ತುವಾರಿ. ಇವತ್ತು ಸಮತಾ ಸೈನಿಕ ದಳ ಕರ್ನಾಟಕ ಸೇನೆ ವತಿಯಿಂದ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಪ್ರಶಾಂತ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅವರು ಸುಮಾರು 15-20 ವರ್ಷಗಳಿಂದ ಈ ಕದ್ರೇನಹಳ್ಳಿ ನಿವಾಸಿಗಳಿಗೆ ಬಡವರ ಪರವಾಗಿ ಏನು ಬಡವ್ರಿಗೆ ಬೇಕಾಗಂಥ ಸಾಮಾಜಿಕ ಕಳಕಳಿ ಇರುವಂಥ ಸಾಮಾಜಿಕ ಸಮಾರಂಭಗಳು, ಸಾಮಾಜಿಕ ಕಾರ್ಯಕ್ರಮಗಳನ್ನ ಬಡವರು ಪರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಈ ಸಲ ಅವರು ಏನು ಕದ್ರೇನಹಳ್ಳಿ ಜನಗಳಿಗೆ ಅವರು ಸೇವೆ ಮಾಡಬೇಕು ಅಂದರೆ ರಾಜಕೀಯದ ಒಂದು ಬೆಂಬಲ ಇರಬೇಕು ಮತ್ತು ಒಂದು ರಾಜಕೀಯ ಅಧಿಕಾರ ಇರಬೇಕು. ಅದಕ್ಕೋಸ್ಕರ ಈ ಸಲ ಅವರು ಚುನಾವಣೆ ನಿಂತ್ಕೊತಾ ಇದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಅವರಿಗೆ ಬಿ ಫಾರಮ್ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಬಡವರಿಗೆ ನೋಟ್ಬುಕ್ ಕೊಡೋದಾಗಲಿ, ಸೀರೆ ಕೊಡೋದಾಗಲಿ, ಮತ್ತು ಅಂಗವಿಕಲರಿಗೆ ಬೇಕಾಗಂಥ ಸಾಮಗ್ರಿ ಕೊಡೋದಾಗಲಿ, ಕಂಬಳಿ ಕೊಡೋದಾಗಲಿ, ಅನ್ನದಾನ ಆಗಲಿ, ಹಲವಾರು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಅವರ ಜೊತೆಲಿರುವಂಥ ಮಹೇಶ್ ಇರ್ಬೋದು, ನರೇಂದ್ರ ಇರ್ಬೋದು, ಅವರ ಸೋಮಣ್ಣ ಮತ್ತು ನಮ್ಮ ಆನಂದು, ಪ್ರತಿಯೊಬ್ಬರು ಅವ್ರ ಟೀಮ್ ಅವರು ಎಲ್ಲರೂ ಅವ್ರ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಇವತ್ತು ಕದ್ರೇನಹಳ್ಳಿ ಇರುವಂಥ ಜನಗಳಿಗೆ ಏನು ಬಡವರಿಗೆ ಸಾಮಾಜಿಕವಾದ ಒಂದು ಕಳಕಳಿ ಇರುವಂಥ ಕಾರ್ಯಕ್ರಮಗಳು ನಡೆಸ್ಕೊಂಬರ್ತಾರೆ. ಅವ್ರಿಗೆ ಭಗವಂತ ಇನ್ನೂ ಉನ್ನತ ಹೆಚ್ಚಿನ ಹೋರಾಟ ಮಾಡೋ ಶಕ್ತಿ ಕೊಡಲಿ ಮತ್ತು ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಈ ಮೂಲಕ ತಿಳಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಬಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಣ್ಣನ ಬರ್ಡೇ ಬಂದ್ಬಿಟ್ಟು ಡಿಸೆಂಬರ್ 25 ಗೆದ್ದಿದ್ದು. ಅವ್ರ ಮಕ್ಕಳು ಗೆದ್ದಿದ್ದು ಇದರಲ್ಲಿ ಒಂದು ಬರ್ಡೇ ಬೇಕಂತ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತಿನ ದಿನ ಇಟ್ಕೋತೀನಿ ಅಂತ 28ಗೆ ಶಿಫ್ಟ್ ಮಾಡಿಕೊಂಡ್ರು. ಅದೇ ಆ ಥರ ಯಾರೂ ಮನಸ್ಸು ದೊಡ್ಡ ಮಾಡಲ್ಲ. ಸೊ ಅದೊಂದು ನಮಗೆ ತುಂಬ ಖುಷಿ. ಆಮೇಲೆ ಇದ್ರಿಸು ಅಷ್ಟೇ
ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬಿಟ್ಟು ಮಕ್ಳಿಗೆ ಏನೊಂದು ಮಾಡಬೇಕು ಅಂತ. ಸೊ ಇದೇ ಥರ ಎಲ್ಲ ಕರ್ನಾಟಕ ಜನಕ್ಕೂ ಮನಸ್ಸಲ್ಲಿ ಇರಬೇಕು. ಬೇರೆದೇ ಇನ್ನೊಂದು ಕೇಳ್ತಿಲ್ಲ, ಒಂದು ಮಕ್ಕಳಿಗೆ ಒಂದು ಮೇನ್ ಮೋಟಿವೇಟ್ ಮಾಡಬೇಕು, ಅವ್ರಿಗೊಂದು ಸಪೋರ್ಟ್ ಮಾಡಬೇಕು. ಇವಾಗ ಅವ್ರಿಗೆ ಬರ್ಡೇ ಅವ್ರ ಏರಿಯಾದಲ್ಲಿ ಅವ್ರ ಕಾರ್ಯಕ್ರಮ ಇಂಟಿಸ್ಪೈಟ್ ಮಾಡ್ಕೋಬೋದಿತ್ತವರು, ಅವರಿಲ್ಲ ನಾನು ಅವ್ರ ಜೊತೆನೇ ಮಾಡ್ಕೋತೀನಿ ಅಂತ ಮಾಡಿದ್ರು. ಅದು ತುಂಬ ಖುಷಿ. ತುಂಬ ಥ್ಯಾಂಕ್ಸ್ ಕಣ ಅದಕ್ಕೋಸ್ಕರ ನಮಗೆ. ಆಮೇಲೆ ಇದ್ರಿಸ್ ಆಗಿರಲಿ, ಸೊ ನಮ್ಮ ಜೊತೆ ನಿಂತು ಮಕ್ಳಿಗೆ ಅಲ್ಲಿಂದ ಬನಶಂಕರಿಂದ ಸನ್ಮಾನ ಮಾಡಿ ಕರ್ಕೊಂಬಂದು ಸನ್ಮಾನ ಮಾಡಿ ಅವ್ರು ಗೆದ್ದಿದ್ದಾರೆ, ಒಂದು ಬೆಲೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಎಲ್ಲೋ ಬೇರೆ ಬೇರೆ ಪ್ರೋಗ್ರಾಮ್ಸ್ಗೆ ತುಂಬ ಸರ್ಕಾರ ಇದೆ. ಪೊಲಿಟಿಕ್ಸ್ ಆಗಿರಲಿ, ಎಜುಕೇಷನ್ ಆಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಇಂಥ ಸ್ಪೋರ್ಟ್ಸ್ಗೂ ಅದು ತುಂಬ ಒಂದು ಲೆವೆಲ್ಗೆ ಬರುತ್ತೆ. ಸೊ ಮಕ್ಕಳಿಗೆ ಒಂದು ಮೋಟಿವೇಟ್ ಮಾಡಬೇಕು, ಅವ್ರ ಬಗ್ಗೆನೂ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ರೀಲ್ಸ್ ಮಾಡೋರಿಗೆ, ಬೇರೆ ನ್ಯೂಸ್ ಚಾನಲ್ಸ್ ಅವರೆಲ್ಲ ನಮಗೆ ತುಂಬ ಇವತ್ತು ಬಂದು ಸಪೋರ್ಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಅವ್ರು ಬೇರೆದೆಲ್ಲ ಮಾಡ್ತಾರೆ, ಇದೂ ಒಂದು ಸ್ಪೋರ್ಟ್ಸ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಅಡ್ವರ್ಟೈಸ್ಮೆಂಟ್ ಇಲ್ಲ, ಅದಿಲ್ಲ. ಸೊ ಮಕ್ಕಳಿಗೆ ಸ್ಪೋರ್ಟ್ಸ್ ಅಂತ ನೀವೆಲ್ಲ ಮಾಡಬೇಕು. ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೋಸ್ಕರ. ಥ್ಯಾಂಕ್ ಯು. ಇದೇನು ವಿಶೇಷವಾಗಿ ಏನಿಲ್ಲ, ಪ್ರತಿ ವರ್ಷವೂ ನಾವು ಇದೇ ಥರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನನ್ನ ಮೂಲ ಉದ್ದೇಶ ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ನಾನು ಚಿಕ್ಕ ವಯಸ್ಸಿಂದನೂ ನಾವು ಸುಮಾರು 2003 ಕರುನಾಡ ಸೇನೆ ಅನ್ನೋ ಒಂದು ಸಂಸ್ಥೆ ನಾವು ಅಗ್ನಿಶ್ರೀಧರಣ್ಣವರ ಒಂದು ನೇತೃತ್ವದಲ್ಲಿ, ಪಟ್ಟಣಗೆರೆ ಜಯಣ್ಣವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ರು. 2003ರಿಂದ ಇವತ್ತು 2025 ಅಂದರೆ 22 ವರ್ಷ ನಾವು ಸಂಘಟನೆ ಮುಖಾಂತರ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಏನು ವಿಶೇಷ ಅಂದರೆ 3 ಜನ 4 ಚಿನ್ನದ ಪದಕ ಹಾಗೂ 2 ಬೆಳ್ಳಿ ಪದಕವನ್ನು ಭಾರತದ ಪರವಾಗಿ ಹೆಮ್ಮೆಯ ತರುವಂಥ ಒಂದು ಭಾಳ ಅದ್ಧೂರಿಯಾದ ಒಂದು ಸುದ್ದಿ ಅದು. ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಒಂದು ಭಾಳ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ. ಆ ದಿನ ನಾನು ಬರ್ಡೇನ ನಂದು ಡಿಸೆಂಬರ್ 25ಕ್ಕೆ ನನ್ನ ಬರ್ಡೇ ಇರೋದು. ಇವ್ರುಗಳು ದುಬೈಯಿಂದ ಬರೋಕ್ಕೆ 3 ದಿವಸ ಬೇಕಾಗುತ್ತೆ. ಶನಿವಾರ ಬರ್ತಾರೆ, ಭಾನುವಾರ ನಾನು ಈ ಪ್ರೋಗ್ರಾಮನ್ನು ಮಾಡೋಣ ಅಂತ ಹಮ್ಮಿಕೊಂಡ್ವಿ. ಅದ್ರ ಜೊತೆಯಾಗಿ ಊಟದ ವ್ಯವಸ್ಥೆ, ಬೆಡ್ಶೀಟ್ ಕೊಡೋ ವ್ಯವಸ್ಥೆ, ಆಮೇಲೆ ಬುಕ್ಸು, ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡೋಂಥ ವ್ಯವಸ್ಥೆಯನ್ನು ಇಟ್ಕೊಂಡ್ವಿ. ಎರಡೂ ಒಟ್ಟಿಗೆ ಆಗಲಿ ಅಂತ ಈ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಖಂಡಿತವಾಗ್ಲೂ ನನ್ನ ರಾಜಕೀಯ ಇಷ್ಟ ಇಲ್ಲ, ತಮಾಷೆಗೆ ಹೇಳ್ತಾ ಇಲ್ಲ, ಅದು ದೇವರಿಚ್ಛೆ. ಬಟ್ ನನಗಂತೂ ಇಷ್ಟ ಇಲ್ಲ. ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನನ್ನ ಇಷ್ಟ. ನನಗಿಷ್ಟೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತೋ ನನ್ನ ಸ್ನೇಹಿತರು ಇಲ್ಲಾಂದರೆ ಟೀಮ್ ವರ್ಕ್ ಇಲ್ಲಾಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ನರೇಂದ್ರ, ಮಹೇಶ, ಆಮೇಲೆ ಆನಂದ, ಸೋಮ, ಕಿರಣ, ಚಂದ್ರು ಸಾರು, ನನಗೆ ಎಲ್ಲ ನಮ್ಮ ಇನ್ನೊಂದು ಸಂಸ್ಥೆ ಇದೆ, ಇದು ನಮ್ಮ ಸಮತಾ ಸೈನಿಕ ದಳ ನಮ್ಮ ಸಂಘಟನೆ ಇದೆ. ನಮ್ಮ ವೆಂಕಸಾಮಣ್ಣವರು, ನಮ್ಮ ಮೇಮುದಣ್ಣವರು, ಅನ್ಸರಣ್ಣವರು, ಎಲ್ ಶ್ರೀನಿವಾಸ್ ಅವರು, ಕಬಡ್ಡಿ ಬಬ್ಬಣ್ಣವರು, ಪ್ರಮೋದ್ ಶ್ರೀನಿವಾಸ್ ಅವರು, ನಮ್ಮ ಮೇಡಮ್ ಲಕ್ಷ್ಮೀ ಮೇಡಮ್ ಅವರು, ರವಿ ಸರ್ ಅವರು, ಎಲ್ಲ ಥರ ಸಂಘ ಸಂಸ್ಥೆಗಳು ನನಗೆ ಸಪೋರ್ಟ್ ಮಾಡ್ತಾ ಕರ್ಕೊಂಡು ಇಲ್ಲಿವರೆಗೂ ಬಂದು ನಿಲ್ಲಿಸಿದ್ದಾರೆ ಅಂತ ನನಗೆ ಇಷ್ಟಪಡ್ತೀನಿ.